ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಬರ್ರಿ ಇವತ್ತು ಫಿಶ್ ಫ್ರೈ ಮಾಡೋದು ಹೆಂಗಂತ ತೋರಿಸ್ಕೊಡ್ತೇವಂತ. ನಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೇವಂತ ತೋರಿಸ್ಕೊಡ್ತೇವಂತ ನೋಡೋಣ. ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಿರ್ಬೇಕಲ್ಲ ನಿಮಗೆ. ಬರ್ರಿ ಮಾಡೋದು ಹೆಂಗಂತ ನೋಡೋಣಂತ. ಮನೆಯೊಳಗಿರೋ ಐಟಮ್ಸ್ಗಳಿಂದ ಫಿಶ್ ಫ್ರೈ ಮಾಡ್ಬೋದು ರೀ. ಅದೇ ಹಾಕ್ಬೇಕು ಇದು ಹಾಕ್ಬೇಕಂತ ಏನಿಲ್ಲ. ಇದು ರುಚಿನೂ ಮಸ್ತ್ ಇರ್ತೈತಿ, ನೀವು ಟ್ರೈ ಮಾಡಿರಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಒಳಗೆ 1.5 ಸ್ಪೂನ್ ಜೀರಿಗೆ ತಗೋರಿ. ನೀವು ಮೀನು ಎಷ್ಟು ತೊಗೊಂಡಿರ್ತೀರಿ ಅದರ ಪ್ರಮಾಣದ ಮೇಲೆ ತಗೋರಿ. ಆಮೇಲೆ ಶುಂಠಿ ಹಾಕೋರಿ, ಬೆಳ್ಳುಳ್ಳಿ ಹಾಕೋರಿ ಅದಕ್ಕೆ. ಆಮೇಲೆ ನಾನು ಕತ್ತರಿಸಿಟ್ಟಿದ್ದ ಕೊತ್ತಂಬರಿ ಹಾಕೇನ್ರಿ ಅದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತು 1 ಚಮಚೆ ಖಾರ ಹಾಕೇನಿ. ಆಮೇಲೆ ಇದು ಅಕ್ಕಿ ಹಿಟ್ಟು ನೋಡಿರಿ, ಸ್ವಲ್ಪ 1.5 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೀನಿ. ಆಮೇಲೆ ಇದು ಫಿಶ್ ಫ್ರೈ ಮಸಾಲೆ. ಫ್ರೈ ಬೇಕಾಗಿರೋದು ಮೇನ್ ಅಂದರೆ ಹುಣಸೆಹಣ್ಣು. ಅದನ್ನ ಚೆಂದಾಗಿ ನಾನು ಮನೆಯೊಳಗಿಂದ ಬಳಸ್ಕೊತೀನಿ. ಅದಕ್ಕೆ ಸ್ವಲ್ಪ ಚೆಂದಾಗಿ ನೀರು ಹಾಕಿ ವಾಶ್ ಮಾಡ್ಕೊತೀನಿ. ಮನೆಯೊಳಗಿಂದ ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಇರೋದಿಲ್ಲ, ಅದಕ್ಕಾಗಿ 1-2-3 ಸತಿ ನೀರು ಹಾಕಿ ವಾಶ್ ಮಾಡ್ಕೊತೀನಿ. ಅದನ್ನ ವಾಶ್ ಮಾಡಿಕೊಂಡು ಮತ್ತು ಬೇರೆ ಒಂದು ತಕ್ಕೊಂಡು ಇನ್ನೊಂದು ಸರಿ ಅದನ್ನ ಸರಿಯಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿಲ್ಲೇ ನಾನು ಒಂದು ಸತಿ ಇವಾಗ ವಾಶ್ ಮಾಡ್ಕೊಂಡು ಬೇರೆ ಇರೋ ತೊಗೊಂಡೀನಿ. ಅದು ಇನ್ನೊಂದು ಸತಿ ನೀರು ಹಾಕಿ ಚೆಂದಾಗಿ ಸ್ವಚ್ಛವಾಗಿ ಅದರಲ್ಲಿರೋ ಹೊಲಸೆಲ್ಲ ಹೋಗಂಗೆ ಚೆಂದಾಗಿ ಕ್ಲೀನ್ ಮಾಡ್ಕೊರಿ. ಕ್ಲೀನ್ ಮಾಡಿಕೊಂಡು ಅದನ್ನ ಅದೇ ಮಿಕ್ಸಿ ಜಾರ್ಗೆ ಹಾಕೋರಿ. ಎಲ್ಲ ಹಾಕಿಂದ ಮಿಕ್ಸಿ ಮುಚ್ಚಳ ಮುಚ್ಚಿ ಅದನ್ನ ಸಣ್ಣಗೆ ನುಣ್ಣಗೆ ರುಬ್ಕೋರಿ. ಅದು ನಡು ಸ್ವಲ್ಪ ಗಟ್ಟಿಯಾಗಿರ್ತೈತೆ ರೀ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಟೆಕ್ಸ್ಚರ್ ಬರೋ ತನಕ ಅದನ್ನ ಮಿಕ್ಸಿ ಮಾಡಿರಿ ಸಣ್ಣಗೆ. ಭಾಳ ನೀರು ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಮೀನಿಗೆ ಅದು ಸರಿಯಾಗಿ ಹತ್ತಬೇಕು ಮಸಾಲೆ, ಆ ಥರ ಇದನ್ನ ಮಿಕ್ಸಿ ಮಾಡಿರಿ. ನುಣ್ಣಗೆ ಆಗಿರ್ಬೇಕು, ಅದು ಪೇಸ್ಟ್ ಥರ ಸರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿರಿ ಇಲ್ಲೇ ಮೀನು ನಾನು ಅರಿಶಿನ ಉಪ್ಪು ಹಾಕಿ ನೆನೆಯಕ್ಕೆ ಇಟ್ಟಿದ್ದೆ ರೀ. ಅದನ್ನೀಗ ತೊಳ್ಕೊಂಡು ತಗೊಳತ್ತೀನಿ. ಮೀನನ್ನ ನಾನಿಲ್ಲೇ ನಡು ಕಟ್ ಮಾಡ್ಕೊಂಡೇನಿ. ಅದು ಯಾಕೆ ಮಾಡ್ಕೊಂಡೇನಂದ್ರೆ ಅದ್ರೊಳಗೆಲ್ಲ ಮಸಾಲೆ ಚೆಂದಾಗಿ ಹಾಕಿ ಇದು ಮಾಡಿದ್ರೆ ಮಸಾಲೆ ಚೆಂದ ಹಿಡಿತೈತೆ ನೋಡ್ರಿ. ಅಂದ್ರೆ ಟೇಸ್ಟ್ ಚಲೋ ಬರ್ತೈತೆ ರೀ. ಮಸಾಲೆ ಎಲ್ಲ ಕಡೆ ಅಂಟ್ಕೊಂತೈತಲ್ಲ, ಟೇಸ್ಟ್ ಚಲೋ ಬರ್ತೈತೆ. ಅಂದ್ರೆ ನೀವು ಹಂಗೆ ಮಾಡಿರಿ. ಇಲ್ಲಿ ರುಬ್ಬಿದ ಮಸಾಲೆನ ಮೀನಿಗೆ ಹಚ್ಕೊತೇನೆ ನೋಡ್ರಿ ನಾನು. ಅದೇನು ನಾವು ಕಟ್ ಮಾಡಿರ್ತೇವಲ್ಲ ಅದ್ರ ಮೇಲೆ ಅದ್ರೊಳಗೆಲ್ಲ ಸರಿಯಾಗಿ ಹೋಗಂಗೆ ಮಸಾಲೆ ಎಲ್ಲ ಅದ್ರೊಳಗೆ ಹಾಕಿ ಮೇಲಿಂದೆಲ್ಲ ಸವರ್ಕೋರಿ. ಅದನ್ನ ಚೆಂದ ಮಸಾಲೆ ಹಿಡಿತೈತಿ ಅಂದ್ರೆ ಮೀನು ಅದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಿರಿ ಅದನ್ನ ಎಲ್ಲ ಕಡೆ. ಆಮೇಲೆ ಅದ್ರ ಹಿಂದಿನ ಭಾಗಕ್ಕೂ ಅದೇ ಥರ ಸೀಳಿದ ಭಾಗದೊಳಗೆಲ್ಲ ಮಸಾಲೆ ತುಂಬ್ರಿ. ಅದ್ರೊಳಗೆ ಮಸಾಲೆ ತುಂಬಿ ಸರಿಯಾಗಿ ಅದನ್ನ ಮೇಲೆಲ್ಲ ಸವ್ರಿ. ಮಸಾಲೆನ ಸರಿಯಾಗಿ ಅದ್ರೊಳಗೆ ಓಪನ್ ಇರ್ತದಲ್ಲ ಪ್ಲೇಸ್ ಅಲ್ಲಿ ಸ್ವಲ್ಪ ಮಸಾಲೆ ಹಾಕ್ರಿ. ಸ್ವಲ್ಪ ಹಾಕ್ರಿ, ಅದು ಸುತ್ತಲೇ ಹಿಡಿಯುವಷ್ಟು. ಅಂದರೆ ಅದು ಬೇಯಿಸಿದಾಗ ಸರಿಯಾಗಿ ಬೇಯೋದಿಲ್ಲ ರೀ ಒಳಗಿಂದ. ಅದಕ್ಕೆ ಸ್ವಲ್ಪ ಹಚ್ಚಿರಿ ಅಲ್ಲೇ ಬೇಯುವಷ್ಟು. ಇದನ್ನೆಲ್ಲ ಹಚ್ಚಿಂದ ಸ್ವಲ್ಪ ಹೊತ್ತು ಅದನ್ನ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ರಿ. ಎಲ್ಲ ಮಸಾಲೆ ಎಲ್ಲ ಹಚ್ಚಿಂದ ಮೀನು ಸ್ವಲ್ಪ ಸೈಡ್ ಇಟ್ಬಿಡ್ರಿ. ಅಂದರೆ ಅದು ಚೆಂದಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರ್ತೈತೆ ರೀ. ನಾನಿವಾಗಿಲ್ಲೇ ಉಪ್ಪಿಟ್ಟು ಮಾಡೋ ರವೆ ತೊಗೊಂಡೆ ನೋಡಿರಿ. ನಮ್ಮ ಮನೆಯೊಳಗೆ ಬಾಂಬೆ ರವೆ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಇದನ್ನ ತೊಗೊಂಡೇನಿ ರೀ. ಬಾಂಬೆ ರವೆ ತೊಗೊಂಡ್ರೆ ಅಡ್ಡಿ ಇಲ್ಲ ರೀ, ನಡಿತೈತಿ. ಯಾವ ರವೆ ಅದು ನಡಿತೈತಿ ರೀ. ಅದಕ್ಕೆ ನಾನಿಲ್ಲೇ ಮೊದಲ ಖಾರ ಉಪ್ಪು ಎಲ್ಲ ಹಾಕಿರ್ತಾನಲ್ಲ ಮಸಾಲೆಗೆ, ಇಲ್ಲಿ ಸ್ವಲ್ಪ ಅದಕ್ಕೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ರವೆ ಜೊತೆ. ಅದನ್ನ ಚೆಂದಾಗೆ ಮಿಕ್ಸ್ ಮಾಡಿರಿ. ಉಪ್ಪು ಖಾರ ಎಲ್ಲ ಅದೆಲ್ಲ ಪೂರ್ತಿಯಾಗಿ ರವೆ ಜೊತೆ ಮಿಕ್ಸ್ ಆಗಂಗೆ. ಇದೆಲ್ಲ ಆದಮೇಲೆ ನಾವು ಮಸಾಲೆ ಹಚ್ಚಿ ಸೈಡ್ ಇಟ್ಟಿರ್ತೇವಲ್ಲ ಆ ಮೀನು ತೊಗೊಂಡು ಈ ರವೆ ಒಳಗೆ ಅದನ್ನ ಅದ್ರಿ ಸರಿಯಾಗಿ ಎಲ್ಲ ಕಡೆಯೂ ಅದು ರವೆ ಹಿಡಿಯೋಂಗೆ. ಆಮೇಲೆ ನಾನಿಲ್ಲೇ ಫ್ರೈ ಮಾಡ್ಕೊಳಕ್ಕೆ ತವಿ ಇಟ್ಕೊಂಡು ರೆಡಿ ಮಾಡ್ಕೊತೇನೆ ನೋಡಿರಿ. ನಾನು ಒಲೆ ಮೇಲೆ ಮಾಡತ್ತೇನೆ ರೀ. ಅದು ತವಿ ಕಾಯಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಅದಕ್ಕೆ 1-2-3 ಚಮಚ ಎಣ್ಣೆ ಹಾಕ್ರಿ. ಎಣ್ಣೆ
ಎಲ್ಲ ಕಾದಿಂದ ಅದ್ರ ಮೇಲೆ ಮೀನು ಹಾಕ್ರಿ. ಮೀನು ಹಾಕಿ ನಾನು ಇಲ್ಲೊಂದು 2 ಚಮಚ ಎಣ್ಣೆ ಹಾಕೋತೆ ನೋಡ್ರಿ. ಮೀನು ಚೆಂದ ಬೇವಿವರೆಗೂ ಅದನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ. ಅದು ಒಂದು ಸೈಡ್ ಎಲ್ಲ ಫುಲ್ ಬೇವಿಲಿ. ಇವಾಗಿದು ಒಂದು ಸೈಡ್ ಫುಲ್ ಬೆಂದೈತಿ. ನಾನು ಇದನ್ನು ಆ ಕಡೆ ಹೊಳಿಸ್ಕೊಂಡೆ ನೋಡ್ರಿ. ಇನ್ನೊಂದು ಸೈಡಿಗೆ ಹೊಳಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕತ್ತೇನೆ ನೋಡ್ರಿ. ಅದಕ್ಕೆ ಎಣ್ಣೆ ಹಾಕಿಂದ ಅದನ್ನು ಸರಿಯಾಗಿ ಬೇವಿವರೆಗೂ ಬಿಡ್ರಿ. ಸ್ವಲ್ಪ ಒಂದು 2-3 ನಿಮಿಷ ಬೇವಿಸ್ರಿ. ಆಮೇಲೆ ಅದ್ರ ಸೈಡ್ಸ್ ಎಲ್ಲ ಹಿಡಿದು ಬೇವಿಸ್ರಿ. ನಾ ಒಂದು ಚಮಚ ಇಟ್ಕೊಂಡು ಇಲ್ಲೇ ಸೈಡಿಗೆ ಇಟ್ಟು ಬೇವಿಸಾತೇನೆ ನೋಡ್ರಿ. ಹಂಗೆ 2 ಸೈಡು ಸರಿಯಾಗಿ ಅದು ಬೇವಿಯಂಗೆ ಹಿಡ್ಕೊರಿ. ಅದೆಷ್ಟು ಬೆಂದು ಇದು ಆಗ್ತದಲ್ಲ ಅಷ್ಟು ರುಚಿ ಬರ್ತೈತೆ ನೋಡ್ರಿ. ಹಿಂಗೆ ಎಲ್ಲ ಕಡೆಯಿಂದನೂ ಚಮಚೆ ಹೆಲ್ಪ್ ತೊಗೊಂಡು ನಾನು ಹಿಂಗೆ ಬೇವಿಸಾತೇನೆ ನೋಡ್ರಿ. ಇಷ್ಟು ಮಾಡಿದ್ರೆ ಆಯ್ತು ನೋಡ್ರಿ. ಮಸ್ತಾಗಿರೋ ಫಿಶ್ ಫ್ರೈ ರೆಡಿ ಆಯ್ತು. ತಿನ್ನಕ್ಕೆ ರೆಡಿ ಆಗೈತೆ ನೋಡ್ರಿ. ಇದಂತೂ ಬರ್ರಿ ತಿನ್ನೋಣಂತ. ಮತ್ತು ಇದ್ರ ರುಚಿ ಅಂತೂ ಮಸ್ತಾಗಿತ್ತು ನೋಡ್ರಿ. ನೀವು ಇದನ್ನೊಂದು ಸತಿ ಟ್ರೈ ಮಾಡಿರಿ. ಸಿಂಪಲ್ ರೆಸಿಪಿ ಐತೆ ನೋಡ್ರಿ ಅದು. ಮತ್ತು ಸಿಗೋಣಂತ್ರಿ ಇನ್ನೊಂದು ರೆಸಿಪಿ ಒಳಗೆ ಮತ್ತೊಂದು ವಿಡಿಯೋ ಜೊತೆ. ಬಾಯ್.